ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಟಿವ್ ಸುದ್ದಿ. ಸ್ಲೀಪರ್ ಸೆಲ್ ಆಗ್ತಿದ್ಯಾ? ಉಗ್ರರ ಸ್ಲೀಪರ್ ಸೆಲ್ ಆಗ್ತಾ ಇದೆಯಾ ರಾಜ್ಯ ರಾಜಧಾನಿ ಹಾಗೆ ಇಡೀ ಕರ್ನಾಟಕದ ಅನೇಕ ಭಾಗಗಳು ಅನ್ನೋ ಆತಂಕಕ್ಕೆ ಕಾರಣವಾಗುವ ಸುದ್ದಿ. ಐಸಿಸ್ ಮಾತ್ರವಲ್ಲ, ಮತ್ತೊಂದು ಉಗ್ರ ಸಂಘಟನೆ ಕೂಡ ರಾಜ್ಯದಲ್ಲಿ ಆಕ್ಟಿವ್ ಆಗಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎನ್ಐಎ ತನಿಖೆ ಸಂದರ್ಭದಲ್ಲಿ ಈ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ಸುದ್ದಿ. ಉಗ್ರರ ಸ್ಲೀಪರ್ ಸೆಲ್ ಆಗ್ತಾ ಇದೆಯಾ ಕರ್ನಾಟಕ? ವಿಧ್ವಂಸಕ ಕೃತ್ಯಗಳನ್ನ ನಡೆಸಲಿಕ್ಕೆ ಬೇಕಾದ ಚಟುವಟಿಕೆಗಳನ್ನ, ಬೇಕಾಗುವ ಪ್ಲಾನಿಂಗ್ ಗಳನ್ನ ಮಾಡ್ಕೊಳ್ಳಿಕ್ಕೆ ವೇದಿಕೆ ಆಗ್ತಾ ಇದೆಯಾ ಕರ್ನಾಟಕ? ಯಾಕೆ ಅನುಮಾನ? ರಾಜ್ಯದಲ್ಲಿ ಕೇವಲ ಐಸಿಸ್ ಮಾತ್ರವಲ್ಲ, ಅಲ್ ಖೈದಾ ಸಂಘಟನೆಯಿಂದಲೂ ಕೂಡ ಉಗ್ರರ ಸಂಚನ್ನ ರೂಪಿಸಲಾಗಿತ್ತು ಅನ್ನೋ ಮಾಹಿತಿ 2022ರಲ್ಲಿ ಬಂಧಿತರಾಗಿದ್ದ ಇಬ್ಬರು ಉಗ್ರರಿಂದ ಅಖ್ತಾರ್ ಹುಸೇನ್, ಮೊಹಮ್ಮದ್ ಜುಬಾರಿಂದ ಈ ಮಾಹಿತಿಯನ್ನ ಹೊರತೆಗೆದಿದ್ದಾರೆ ಎನ್ಐಎ ಅಧಿಕಾರಿಗಳು. ಬೆಂಗಳೂರಿನ ತಿಲಕ್ ನಗರದಲ್ಲಿ ಅಖ್ತಾರ್ ಹುಸೇನ್ ಬಂಧನವಾಗಿತ್ತು. ವಿಚಾರಣೆ ಸಂದರ್ಭದಲ್ಲಿ ಮೊಹಮ್ಮದ್ ಜುಬಾ ಬಗ್ಗೆ ಕೂಡ ಆತ ಬಾಯಿ ಬಿಟ್ಟಿದ್ದಾನೆ. ಸೇಲಂನಲ್ಲಿ ಜುಬಾಗಾಗಿ ಕಾರ್ಯಾಚರಣೆಯನ್ನ ನಡೆಸಿದ್ರು ಎನ್ಐಎ ಅಧಿಕಾರಿಗಳು. ಫೇಸ್ಬುಕ್ನಲ್ಲಿ ಜುಬಾ ಜೊತೆ ಅಖ್ತರ್ ಸಂಪರ್ಕ ಇರೋದು ಬೆಳಕಿಗೆ ಬಂದಿದೆ. ಜುಬಾ ಜೊತೆಗೆ ಕಾಶ್ಮೀರಕ್ಕೆ ಹೋಗುವ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದ್ದ. ಎಲ್ಲಾ ಪ್ಲಾನಿಂಗ್ ಗಳನ್ನ ನಡೆಸಲಿಕ್ಕೆ ವೇದಿಕೆ ಆಗ್ತಾ ಇದೆಯಾ ಕರ್ನಾಟಕ ಅನ್ನೋ ಅನುಮಾನ ಎನ್ಐಎ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಜಯ್ ನೀಡ್ತಾ ಹೋಗ್ತಾರೆ. ಅಜಯ್, ಎನ್ಐಎ ಇನ್ವೆಸ್ಟಿಗೇಷನ್ ಮುಂದುವರೆದಂತೆಲ್ಲ ಉಗ್ರರ ಸಂಚು ಹಾಗೆ ಕರ್ನಾಟಕದ ಲಿಂಕ್ ಮತ್ತಷ್ಟು ಬಯಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತವಾಗ್ಲೂ ಸ್ಮಿತಾ ರಂಗನಾಥ್, ಏನಂತಂದರೆ ಸಾಕಷ್ಟು ದಿನಗಳಿಂದನೂ ಕೂಡ ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಎನ್ಐಎ ಅಧಿಕಾರಿಗಳು ಸಾಕಷ್ಟು ಆ್ಯಕ್ಟಿವ್ ಇದ್ದಾರೆ. ಅಂದರೆ ದೇಶದಲ್ಲೇ ಕರ್ನಾಟಕದಲ್ಲೇ ಸಾಕಷ್ಟು ಆ್ಯಕ್ಟಿವ್ ಇದ್ದಾರೆ ಅಂದರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಪ್ರತಿ ಬಾರಿ ಬರ್ತಾರೆ, ಇಲ್ಲಿ ಯಾರು ಒಬ್ಬರನ್ನ ಕರ್ಕೊಂಡು ಹೋಗುವಂಥದ್ದು ಕೂಡ ನೋಡಿದ್ದೀವಿ. ಅಂದರೆ ಟೆರರ್ ಲಿಂಕನ್ನು ಹೊಂದಿರೋರನ್ನ ಕೂಡ ಕರ್ಕೊಂಡು ಹೋಗೋದನ್ನು ನೋಡಿದ್ದೀವಿ. ಈಗ ಅಂದರೆ ಈ ಸಲ ಅಂದರೆ ಪ್ರತಿ ಸಲ ಬಂದಾಗಲೂ ಕೂಡ ಐಸಿಸ್ ಹೆಸರು ಮಾತ್ರ ಕೇಳಿ ಬರ್ತಾ ಇತ್ತು. ಆದರೆ ಕಳೆದ ವರ್ಷ ಏನು ಎನ್ಐಎ ಅಧಿಕಾರಿಗಳು ಇಬ್ಬರು ಏನು ಲಿಂಕನ್ನು ಇಟ್ಕೊಂಡಿದ್ದಂತಹ ಇಬ್ಬರು ಟೆರರಿಸ್ಟ್ಗಳನ್ನ ಅರೆಸ್ಟ್ ಮಾಡ್ತಾರೆ, ಅವರನ್ನು ಜೈಲಿಗೆ ಕಳಿಸ್ತಾರೆ. ಆ ನಂತರ ಇಂಟ್ರಾಗೇಷನ್ನ ಕೈಗೆತ್ಕೊಂಡ ನಂತರದಲ್ಲಿ ಗೊತ್ತಾಗುತ್ತೆ ಇಲ್ಲಿ ಐಸಿಸ್ ಅಷ್ಟೇ ಅಲ್ಲದೆ ಅಲ್ ಖೈದಾ, ಅಂದರೆ ಅಲ್ ಖೈದಾ ಒನ್ ಆಫ್ ದ ಮೋಸ್ಟ್ ಟೆರರ್ ಇರುವಂತಹ ಒಂದು ಲಿಂಕನ್ನು ಹೊಂದಿರುವಂತಹ ಒಂದು ಗ್ಯಾಂಗ್ ಅಂತಲೇ ಹೇಳ್ಬೋದು. ಅದು ಕೂಡ ಪಾಕಿಸ್ತಾನದಲ್ಲಿ ಸಾಕಷ್ಟು ಒಂದು ರೀತಿಯಾದಂತಹ ಒಂದು ಆ್ಯಕ್ಟಿವ್ ಆಗಿರುತ್ತೆ. ಸೊ ಹೀಗಾಗಿ ಇವರ ಜೊತೆಗೆ ಇವರಿಬ್ಬರು ಲಿಂಕನ್ನು ಹೊಂದಿರ್ತಾರೆ ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು. ಇದರ ಜೊತೆಗೆ ಇನ್ನೊಂದು ವಿಚಾರ ಕೂಡ ಬೆಳಕಿಗೆ ಬಂದಿರುವಂಥದ್ದು, ಕರ್ನಾಟಕದ ಯುವಕರು ಮತ್ತು ಬೆಂಗಳೂರಿನ ಯುವಕರನ್ನು ಇವರು ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾ ಇರು ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಯಾಕೆ ಅನ್ನೋ ಪ್ರಶ್ನೆ ಕೂಡ ಎಲ್ಲರಲ್ಲೂ ಮೂಡುತ್ತೆ. ಯಾಕೆ ಅಂತಂದರೆ ಬೆಂಗಳೂರಿನಲ್ಲಿ ಇರುವಂತಹ ಯುವಕರೇನಿರ್ತಾರೆ ಅವರು ಕೂಡ ಜಾಬ್ಲೆಸ್ ಆಗಿರ್ತಾರೆ. ಒಂದು ಇದರ ಜೊತೆಗೆ ಅವರು ಟೆಕ್ನಿಕಲಿ ಕೂಡ ತುಂಬಾ ಒಂದು ಸ್ಟ್ರಾಂಗ್ ಆಗಿರ್ತಾರೆ. ಮತ್ತು ಯಾವ್ಯಾವ ರೀತಿ ಆ್ಯಪ್ಗಳನ್ನ ಯೂಸ್ ಮಾಡಬೇಕು, ಯಾವ್ಯಾವ ರೀತಿ ಎವಿಡೆನ್ಸ್ನ ನಾಶ ಮಾಡಬೇಕು, ಇವೆಲ್ಲವೂ ಕೂಡ ಬೆಂಗಳೂರಿನ ಯುವಕರಲ್ಲಿ ಅಂದರೆ ಜಾಬ್ಲೆಸ್ ಆಗಿರುವಂಥವ್ರನ್ನ ಟಾರ್ಗೆಟ್ ಮಾಡ್ತಿದ್ರು. ಅಂಥವ್ರ ಕೈಯಲ್ಲೂ ಕೂಡ ಟೆಕ್ನಿಕಲಿ ಸ್ಟ್ರಾಂಗ್ ಇರೋರಂಥವ್ರನ್ನು ಕೂಡ ಇವರು ಹುಡುಕ್ತಾ ಇದ್ರು. ಇವರು ಕೂಡ ಕೆಲವೊಂದು ಎಜುಕೇಷನ್ನು ಕ್ವಾಲಿಫಿಕೇಷನ್ನು ಕೂಡ ನೋಡ್ತಾ ಇದ್ರು. ಯಾಕಂತಂದರೆ ಮುಂದಿನ ದಿನಗಳಲ್ಲಿ ಟೆಕ್ನಿಕಲಿ ಸ್ಟ್ರಾಂಗ್ ಇರೋ ಅಂಥವ್ರು ಬೇಕಾಗುತ್ತೆ ಅಂತೇಳಿ. ಸೊ ಈ ರೀತಿಯಾದಂಥ ಒಂದು ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳನ್ನು ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಡ ಈಗಾಗಲೇ ತಿಳ್ಕೊಂಡಿರುವಂಥದ್ದು. ಇದರ ಜೊತೆಗೆ ಸಾಕಷ್ಟು ಭಾಗದಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ಸಂಚುಗಳನ್ನು ಕೂಡ ರೂಪಿಸ್ತಾ ಇದ್ರು ಅನ್ನೊಂದು ಪ್ಲ್ಯಾನ್ ಕೂಡ ಇತ್ತು. ಸೊ ಅದನ್ನು ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಡ ಈಗಾಗಲೇ ಏನು ಇನ್ವೆಸ್ಟಿಗೇಷನಲ್ಲೂ ಕೂಡ ಹೊರ ತೆಗೆದಿರುವಂಥದ್ದು. ಮುಂದಿನ ದಿನಗಳಲ್ಲೂ ಕೂಡ ಇನ್ನು ಇವರಿಬ್ಬರು ಬೇರೆ ಯಾರ್ಯಾರ ಹೆಸರುಗಳನ್ನ ಬಾಯ್ಬಿಡ್ತಾರೆ ಅನ್ನೋದು ಸಹ ನಾವು ಕಾದು ನೋಡಬೇಕಾಗಿದೆ. ಸ್ಮಿತಾ ರಂಗನಾಥ್, ಧನ್ಯವಾದ ಅಜಯ್ ಮಾಹಿತಿಗಾಗಿ.